ದೆಹಲಿಯಲ್ಲಿ ಈಗ ಹಗ್ಗ ಜಗ್ಗಾಟ ಶುರುವಾಗಿದೆ. ಆಪ್ ಹಾಗೇನೆ ಬಿಜೆಪಿ ನಡುವೆ ಟಗ್ ಆಫ್ ವಾರ್ ನಡೀತಾ ಇದೆ. 36 ಸ್ಥಾನ ಯಾರು ಪಡಿತಾರೆ, ಸರಳ ಬಹುಮತ ಅದು, ಮ್ಯಾಜಿಕ್ ನಂಬರ್ ಅದು ಸರ್ಕಾರ ರಚನೆಗೆ. ಆದರೆ ಸದ್ಯಕ್ಕೆ 39 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ ಸದ್ಯದ ಟ್ರೆಂಡ್ ಪ್ರಕಾರ ಆಪ್ 31. ಅಂದರೆ ಇಲ್ಲಿ ಹಾವು ಏಣಿ ಆಟ 1-2 ನಂಬರ್ಗಳಲ್ಲಿ ಮುಂದುವರಿತಾ ಇದೆ. ಆರಂಭದಲ್ಲಿ ಬಿಜೆಪಿ ಮುನ್ನಡೆಯನ್ನು ಸಾಧಿಸಿತು, ಈಗಲೂ ಮುನ್ನಡೆಯಲ್ಲೇ ಇದೆ, ಇಲ್ಲ ಅಂತಲ್ಲ. ಈಗ ನಿಧಾನವಾಗಿ ಆಮ್ ಆದ್ಮಿ ಪಕ್ಷ ತನ್ನ ನಂಬರ್ಗಳನ್ನು ಹೆಚ್ಚು ಮಾಡಿಕೊಳ್ತಾ ಇದೆ. ಈಗಲೂ ಮುನ್ನಡೆಯಲ್ಲಿ ಬಿಜೆಪಿ ಸರಳ ಬಹುಮತವನ್ನು ರೀಚ್ ಆಗಿದೆ, ಆದರೆ ನಿಧಾನವಾಗಿ ಹಿಂದಿನಿಂದ ಆಪ್ ಕೂಡ ಬರ್ತಾ ಇದೆ. ಹಾಗಾಗಿ ಸರ್ಕಾರ ರಚನೆ ಯಾರದ್ದು ಅಂತ ಹೇಳಿ ಆ ಕುತೂಹಲಕ್ಕೆ ಇನ್ನೂ ತೆರೆ ಬಿದ್ದಿಲ್ಲ, ಸ್ಪಷ್ಟವಾದಂತ ಉತ್ತರ ಇನ್ನೂ ಸಿಕ್ಕಿಲ್ಲ. 31ರಲ್ಲಿ ಆಪ್ ಮುನ್ನಡೆಯನ್ನ ಸಾಧಿಸಿದ್ರೆ 39 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ. ಇದು ಸದ್ಯದ ಟ್ರೆಂಡ್. ಹಾಗಾಗಿ ಎಕ್ಸಾಕ್ಟ್ ಆಗಿ ಮತದಾರರ ಒಲವು ಯಾವ ಪಕ್ಷದ ಕಡೆಗೆ, ಯಾರು ಸರ್ಕಾರ ರಚನೆ ಮಾಡ್ತಾರೆ, ಆ ಹಗ್ಗ ಜಗಾಟ ಇನ್ನೂ ಮುಂದುವರೆದಿದೆ. ಸ್ಪಷ್ಟವಾದಂಥ ಉತ್ತರ ಅದಕ್ಕಿನ್ನೂ ಸಿಕ್ಕಿಲ್ಲ. ದೆಹಲಿ ಗದ್ದುಗೆಯನ್ನು ಏರಬೇಕು ಅಂತೇಳಿ ಬಿಜೆಪಿ ಶತಾಯಗತಾಯ ಪ್ರಯತ್ನ ಪಟ್ಟು 27 ವರ್ಷ ಆದಮೇಲೆ ಅದು ಸಾಧ್ಯವಾಗುತ್ತೆ ಅನ್ನುವಂಥ ನಿರೀಕ್ಷೆ, ನಂಬಿಕೆಯಲ್ಲಿ ಇದೆ. ಆಲ್ರೆಡಿ ಮೊನ್ನೆ ಎಕ್ಸಿಟ್ ಪೋಲ್ ಬಂದಾಗಿಂದಲೂ ಕೂಡ ಸೆಲೆಬ್ರೇಷನ್ ಎಲ್ಲ ನಡೀತಾ ಇದೆ. ಆದರೆ ನಾವು ಹಿಂದೆನೇ ಇದ್ದೀವಿ ಅಂತೇಳಿ ಆ ಪಕ್ಷನೂ ಕೂಡ ಬರ್ತಾ ಇದೆ. ಹಾಗಾಗಿ ಯಾರು ಸರಳ ಬಹುಮತದೊಂದಿಗೆ ಸರ್ಕಾರ ರಚನೆಯನ್ನ ಮಾಡ್ತಾರೆ ಅನ್ನೋದಕ್ಕೆ ಇನ್ನೊಂದು ಸ್ವಲ್ಪ ಹೊತ್ತು ಕಾಯಲೇಬೇಕಾಗುತ್ತೆ. ಸದ್ಯಕ್ಕೆ 39ರಲ್ಲಿ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ 31 ಕ್ಷೇತ್ರದಲ್ಲಿ ಆಪ್. ಹಲವಾರು ಫ್ಯಾಕ್ಟರ್ಗಳ ಬಗ್ಗೆ ನಾವು ಆಗ್ಲಿಂದ ಚರ್ಚೆಯನ್ನ ಮಾಡ್ತಾ ಇದ್ವಿ. ಅಂದರೆ ಆಪ್ಗೆ ಈ ಬಾರಿ ಹಿನ್ನಡೆ ಆಗೋದಕ್ಕೆ ಏನೆಲ್ಲ ಕಾರಣಗಳಾಯಿತು ಅಂತ. ಪ್ರಮುಖವಾಗಿ ಅಲ್ಲಿ ಮಿಡಲ್ ಕ್ಲಾಸ್ ಜನ ಈ ಬಾರಿ ಬಿಜೆಪಿ ಕಡೆ ಒಲವನ್ನು ತೋರಿದ್ದಾರೆ ಅನ್ನೋದು ಸದ್ಯದ ಟ್ರೆಂಡ್ನಲ್ಲಿ ಗೊತ್ತಾಗ್ತಾ ಇದೆ. ಆದರೆ ಈ ನಂಬರ್ ಯಾವಾಗ ಬೇಕಾದರೂ ಏರುಪೇರಾಗುವಂಥ ಸಂಭವ ಇದೆ. ಯಾಕಂದರೆ ಆಗ್ಲಿಂದು ಹಾವು ಏಣಿ ಆಟ ಮುಂದುವರಿತಾ ಇದೆ. ಹಗ್ಗ ಜಗ್ಗಾಟ ಅಂತೂ ಆಪ್ ಹಾಗೇನೆ ಬಿಜೆಪಿ ಮಧ್ಯದಲ್ಲಿ ನಡೀತಾ ಇದೆ. ಅರುಣ್ ಸರ್, ಈಗ ನೀವು ಆಗಲೇ ಹೇಳ್ತಾ ಇದ್ರಿ ಲೋವರ್ ಮಿಡಲ್ ಕ್ಲಾಸ್ ಅಥವಾ ಮಿಡಲ್ ಕ್ಲಾಸ್ ಜನ ಬಯಸೋದೇ ನಮಗೆ ಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳು. ಸೊ ಈಗ ಗ್ಯಾರಂಟಿಗಳಾಯಿತು, ಫ್ರೀ ಬೀಸ್ ಆಯಿತು, ಯಾವ ಬೇಸಿಸ್ ಮೇಲೆ ಈಗ ಬಿಜೆಪಿ ಕಡೆ ಒಲವನ್ನು ತೋರಿರ್ಬೋದು? ಈಗ ಬಹುಶಃ ನನಗನ್ಸುತ್ತೆ ಒಂದು ಅಲ್ಲಿಯ ಈಗ ಬಿಲೋ ಪಾವರ್ಟಿ ಲೈನ್ ಜನಗಳೇನೆಂದರೆ ಅವರದ್ದು ಒಂದು ಮುಖ್ಯ ಬೇಡಿಕೆಯಾಗಿದ್ದು ನಮಗೆ ವಾಸಕ್ಕೆ ಮನೆಗಳು ಬೇಕು. ನಾವೀಗ ಜುಗ್ಗಿ ಜೋಪಡಿಗಳಲ್ಲಿ ವಾಸವಾಗಿದ್ದೀವಿ, ನಮಗೆ ಮನೆಗಳು ಬೇಕು. ಇದು ಎಷ್ಟು 2013ರಲ್ಲಿ ಮತ್ತು 2015ರಲ್ಲಿ ತುಂಬ ಆಮ್ ಆದ್ಮಿ ಪಾರ್ಟಿ ಇದ್ರ ಬಗ್ಗೆ ಭರವಸೆಗಳನ್ನು ಕೊಟ್ಟಿದ್ದು. ಸೊ ಅದು ಎಷ್ಟು ಮಟ್ಟಿಗೆ ಇದು ಇಂಪ್ಲಿಮೆಂಟ್ ಆಗಿದೆ, ಎಕ್ಸಿಕ್ಯೂಟ್ ಆಗಿದೆ, ಅದ್ರ ಮೇಲೆ ಬಹುಶಃ ಅವರು ವೋಟ್ ಮಾಡಿರ್ಬೋದು. ಬಹುಶಃ ಅವರ ನಿರೀಕ್ಷೆಗೆ ತಕ್ಕಂತೆ ಈ ಒಂದು ಆಶ್ವಾಸನೆಗಳು ಏನಿತ್ತು ಅದು ಬಹುಶಃ ಅದು ಇಂಪ್ಲಿಮೆಂಟ್ ಆಗಿಲ್ಲ, ಅದೊಂದು. ಮತ್ತು ಅಲ್ಲಿನ ಸೌಕರ್ಯಗಳು, ಈಗ ಅವರು ಇನ್ನೂ ಅಲ್ಲೇ ಇದ್ದರೆ ಅಲ್ಲಿನ ಸೌಕರ್ಯಗಳು ಅವರಿಗೆ ನೀರಿರ್ಬೋದು, ಹೆಲ್ತ್ ಇರ್ಬೋದು, ಎಜುಕೇಷನ್ ಸ್ಕೂಲಿಂಗ್ ಫೆಸಿಲಿಟಿ ಇರ್ಬೋದು. ಸೊ ಇಲ್ಲಿ ಕೂಡ ಅವರ ಒಂದು ವೋಟುಗಳು ಏನಿದೆ ಅದು ನಿರ್ಣಾಯಕ ಅಂತ ನನಗನ್ಸುತ್ತೆ. ಇನ್ನೊಂದೇನೆಂದರೆ ಈ ಬಾರಿ ಆಮ್ ಆದ್ಮಿ ಪಾರ್ಟಿ ಈಗ ಕೆಲವು ವರ್ಗಗಳನ್ನು ಗುರುತಿಸಿ ಅವರಿಗೆ ವಿಶೇಷ ಸೌಲಭ್ಯಗಳನ್ನು ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ದರು. ಈಗ ಫಾರ್ ಎಕ್ಸಾಂಪಲ್ ಮಡಿವಾಳರು, ಈಗ ಬಟ್ಟೆ ಅಗಸರು ವಾಶ್ ಮಾಡೋರು, ಅವರಿಗೋಸ್ಕರ ಒಂದು 2-3 ಪಾಯಿಂಟ್ಸನ್ನ ಅವರು ಪ್ರಣಾಳಿಕೆಯಲ್ಲಿ ಸೇರಿಸಿದರು. ಇವ್ರ ಸಂಖ್ಯೆ ಕೆಲವು ಕ್ಷೇತ್ರಗಳಲ್ಲಿ ದೆಹಲಿನಲ್ಲಿ ಇದೆ. ಸೊ ಅವರನ್ನು ಗುರುತಿಸಿ ಚುನಾವಣಾ ಪ್ರಣಾಳಿಕೆಯಲ್ಲಿ ಅಂಶಗಳನ್ನು ಸೇರಿಸಿದರು. ಹಾಗೆಯೇ ಬೇರೆ ಬೇರೆ ಈಗ ಕೆಲವೊಂದು ಆಮ್ ಆದ್ಮಿ ಪಾರ್ಟಿ ಹೇಗೆ ಬಿ ಜೆ ಪಿಗೆ ಪ್ರತಿಯೊಂದು ವಿಷಯದಲ್ಲೂ ಟಕ್ಕರ್ ಕೊಡ್ತಾ ಇತ್ತು ಅನ್ನೋದಕ್ಕೆ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ. ದೆಹಲಿನಲ್ಲಿ ಅಗರ್ವಾಲ್ ಮತ್ತು ಜಾಟ್ ಈ ಜಾತಿ, ಇವರಿಗೆ ದೆಹಲಿ ಸ್ಟೇಟ್ನಲ್ಲಿ ರಿಸರ್ವೇಷನ್ ಇದೆ ಒ ಬಿ ಸಿ ಆಗಿ, ಆದರೆ ಸೆಂಟ್ರಲ್ ಲಿಸ್ಟ್ನಲ್ಲಿ ಇವರಿಗೆ ಇಲ್ಲ. ಅಗರ್ವಾಲ್ ಮತ್ತು ಜಾಟ್ ಇವರಿಬ್ಬರಿಗೆ. ಇವರು ಕೇಜ್ರಿವಾಲ್ ಏನು ಹೇಳಿದರು, ನಾನು ಇದನ್ನು ಫೋರ್ಸ್ ಮಾಡ್ತೀನಿ ಫಾರ್ ದಿ ಬಿ ಜೆ ಪಿ ಟು ಇಂಪ್ಲಿಮೆಂಟ್, ಸೆಂಟ್ರಲ್ ಲೆವೆಲಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಿ, ಇದು ನಮ್ಮ ಒಂದು ಡಿಮಾಂಡು, ಅವರ ಪರವಾಗಿ ನಾವು ಡಿಮಾಂಡ್ ಮಾಡ್ತಾ ಇದ್ದೀವಿ. ಇವೆಲ್ಲ ಮತಗಳನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಉಳಿದ ಒಂದು ತಂತ್ರ ಅಂತಲೇ ಹೇಳ್ಬೋದು. ಅದು ರಾಜಕೀಯದಲ್ಲಿ ನಡೆಯುತ್ತೆ, ಇದನ್ನು ತಪ್ಪು ಅಂತ ಯಾರೂ ಹೇಳೋಕ್ಕೆ ಸಾಧ್ಯ ಇಲ್ಲ. ಸೊ ಈ ಥರ ಅನೇಕ ವರ್ಗಗಳನ್ನು ಗುರುತಿಸಿ
ಹೇಗೆ ದಲಿತರನ್ನ ಅವರು ಹಿಂದೆ ಗುರುತಿಸಿದ್ರು, ಹೇಗೆ ಈ ಜುಗ್ಗಿ ಜೋಪಡಿನಲ್ಲಿ ಇರೋರನ್ನು ಗುರುತಿಸಿ ಅವರಿಗೆ ಸೌಲಭ್ಯಗಳನ್ನು ನೀಡ್ತೀವಿ ಅಂತ ಆಶ್ವಾಸನೆಗಳನ್ನು ಕೊಟ್ಟಿದ್ದರು. ಇವೆಲ್ಲ ಅಂಶಗಳು ಬಹುಶಃ ಅದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿದೆ ಅಥವಾ ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಆಗಿಲ್ಲ, ಮತ್ತು ಬಿ ಜೆ ಪಿನ ನಂಬಿದರೆ ಇವೆಲ್ಲ ನಮಗೆ ಸಿಕ್ಕುತ್ತೋ, ಈ ಸೌಲಭ್ಯಗಳು ನಮಗೆ ದೊರಕುತ್ತದೋ, ಇದೆಲ್ಲ ನೋಡಿಕೊಂಡು ಬಹುಶಃ ಅವರು ವೋಟ್ ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಅದ್ರ ಮೇಲೆ ಈ ಥರ ಒಂದು ವೇರಿಯೇಷನನ್ನು ನಾವು ನೋಡ್ತಾ ಇದ್ದೀವಿ.